ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಇತರ ಸದಸ್ಯರೇ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ಅಫೀಫಾ ವೆಲ್ಫೇರ್ ಅಸೋಸಿಯೇಷನ್ ಇದರ ವತಿಯಿಂದ ಹಮ್ಮಿಕೊಂಡಂಥ 30 ವರ್ಷದ ಸಂಭ್ರಮವನ್ನು ನಾವೆಲ್ಲರೂ ಹಂಚಿಕೊಳ್ತಾ ಇದ್ದೇವೆ. ಅಫೀಫಾ ವೆಲ್ಫೇರ್ ಅಸೋಸಿಯೇಷನ್ ಇವರು ಮಾಡಿದಂತಹ ಒಳ್ಳೆಯ ಕಾರ್ಯಕ್ರಮಗಳು ಹಲವಾರು ಈ ಊರಿನ ಸಾಧಾರಣ ಎಲ್ಲರಿಗೂ ಗೊತ್ತುಂಟು. ಅದರಲ್ಲಿ ಮೊನ್ನೆ ತಾನೇ ಇವರು ಹಿಜಾಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದು ಬಹಳವಾದ ಒಂದು ಉನ್ನತ ಒಂದು ಕಾರ್ಯಕ್ರಮವಾಗಿರುತ್ತದೆ. ಇವರಿಂದ ಹಲವಾರು ಜನರಿಗೆ ಉಪಕಾರವೂ ಆಗಿರುತ್ತದೆ ಮತ್ತು ಇವರು ಯಾವಾಗಲೂ ಹಮ್ಮಿಕೊಳ್ಳುತ್ತಿರುವಂಥ ಒಳ್ಳೆಯ ಕಾರ್ಯಕ್ರಮಗಳು ಇವರು ಮಾಡುತ್ತಾ ಇರುತ್ತಾರೆ. ಇವರು 30 ವರ್ಷಗಳಿಂದಲೂ ಹಲವಾರು ಪುಣ್ಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಈ ಜನರ ಪ್ರೀತಿ ಪಾತ್ರರಾಗಿರ್ತಾರೆ. ಈ ಊರಿನ ಇವರು ಮಾಡುವಂಥ ಒಳ್ಳೆಯ ಕಾರ್ಯಕ್ರಮಗಳು ಇನ್ನೂ ಹಲವಾರು ಇದೆ. ಇವರು ಅಫೀಫಾ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ ಹೆಸರಿಟ್ಟುಕೊಂಡು 30 ವರ್ಷಗಳಿಂದ ಹಲವಾರು ತ್ಯಾಗ, ಅದರಲ್ಲಿ ಒಬ್ಬರು ಯಾರಾದರೂ ಇವರಲ್ಲಿ ಮೃತಪಟ್ಟರೆ ಅವರಿಗೆ ಖಬರುಗಳನ್ನು ಕುಡಿಸಿ ಅದರಿಂದ ಅವರು ಹಲವಾರು ಪುಣ್ಯ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಒಬ್ಬನು ಒಂದು ಜನಾಜ ಕಾರ್ಯಕ್ರಮವನ್ನು ಮಾಡಿದರೆ ಅವನಿಗೆ ಬಹಳವಾದ ಪುಣ್ಯಗಳುಂಟು. ಒಬ್ಬ ಮಯ್ಯತ್ ಪರಿಪಾಲನೆ ಅಂತ ಹೇಳಿದರೆ ಅವನೊಂದು ಮಯ್ಯತ್ತು ಸ್ನಾನ ಮಾಡಿಸಿ ಕಫನ್ ಮಾಡಿಸಿ ಅದನ್ನು ನಮಾಜ್ ಮಾಡಿ ಹೊರಟರೆ ಅವನಿಗೆ 1 ಕಿರಾತ್ ಪುಣ್ಯಗಳನ್ನು ಇಸ್ಲಾಂ ಪ್ರತಿನಿಧಿಸುತ್ತದೆ. 1 ಕಿರಾತ್ ಅಂದರೆ ಒಂದು ಹೂದಿ ಮಾಲೆ ಅಷ್ಟು ದೊಡ್ಡದಾದ ಒಂದು ಪುಣ್ಯ ಕಾರ್ಯಕ್ರಮಗಳು. ಅದನ್ನು ಅದೊಂದು ಅವನ ದಫನ ಮಾಡಿ ಅವನಿಗೆ ತಸ್ಬೀಯತ್ ಹೇಳಿ ಅವನೊಂದು ಎಲ್ಲ ಕಾರ್ಯಕ್ರಮ ಮುಗಿಸಿ ಹೋದರೆ ಅವನಿಗೆ 2 ಕಿರಾತ್ ಪ್ರತಿಫಲ ಉಂಟಂತ ಹದೀಸುಗಳು ಹೇಳ್ತದೆ. ಇದನ್ನು ಈ ಯುವಕರು ಮಾಡ್ತಾಯಿದ್ರು. ಇವರಿಗೆ ಅಲ್ಲಾಹು ಸುಬ್ಹಾನಹು ತಾಲ ಇನ್ನೂ ಹೆಚ್ಚಿನ ಆಯುರಾರೋಗ್ಯವನ್ನು ಇಂಥ ಇದರಿಂದ ಇದಕ್ಕಿಂತಲೂ ಹೆಚ್ಚಿನ ಪುಣ್ಯ ಕಾರ್ಯಕ್ರಮಗಳು ಮಾಡಲು ಇವರಿಗೆ ಅಲ್ಲಾಹು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.